ವೆಲ್ಕಮ್ ಬ್ಯಾಕ್. ನಿಮಗೆ ಒಂದು ಅತ್ಯದ್ಭುತವಾದಂತಹ ಒಂದು ಲೆಕ್ಕಾಚಾರ ಕೊಡ್ಲಾ ನಿಮಗೆ? ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಈ ಒಕ್ಕಲಿಗರು ಮತ್ತು ಲಿಂಗಾಯತರು ಎಲ್ಲಾ ಪಕ್ಷಗಳದ್ದು ಸೇರಿಸ್ಬಿಟ್ರೆ, ಎಲ್ಲ ಪಕ್ಷ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಲಿಂಗಾಯತರು ಮತ್ತು ಒಕ್ಕಲಿಗರು ಇಬ್ಬರೂ ಸೇರಿದ್ರೆ 100ಕ್ಕಿಂತ ಹೆಚ್ಚು ಶಾಸಕರು ಇವರೇ ಇದ್ದಾರೆ. ಹತ್ರ 40%. ಅರ್ಥ ಆಯ್ತಾ? ಹತ್ರ 40%. ಇವತ್ತು ಶಾಮನೂರು ಶಿವಶಂಕರಪ್ಪ ಒಂದು ಮಾತನ್ನು ಹೇಳಿದ್ರು. ಅದೇನು? ನಾವು ನಂಬರ್ 1, ನಮ್ಮನ್ನು ಎದುರಾಕೊಳ್ಳತ್ತಾ ಅನ್ನುವಂತ ರೀತಿಯಲ್ಲಿ ನಂಬರ್ 2 ಯಾರು? ಒಕ್ಕಲಿಗರು ಅಂತ. ಆದ್ರೆ ಇದು ಯಾರಿಗೆ ಸವಾಲು? ಒಂದು ರೀತಿಯಲ್ಲಿ ಇದನ್ನ ದಲಿತ ಸಮುದಾಯಗಳು ಕೂಡ ಅರ್ಥ ಮಾಡ್ಕೋಬೇಕು. ನಾನು ಕೇಳಿದ್ದು ಲಿಂಗಾಯತರು ನಂಬರ್ 1 ಹೇಗೆ? ಎಲ್ಲ ಸಮುದಾಯ ಸೇರಿ ನಂಬರ್ 1. ಓಕೆ, ಅಗ್ರಿ. ಹಾಗಿದ್ರೆ ದಲಿತರು ಕೂಡ 101 ಜಾತಿಗಳು ಒಟ್ಟಿಗೆ ಸೇರಿದ್ರೆ ನಂಬರ್ 1. 1,08,00,000. 1,08,00,000. SC STಗಳು ಜೊತೆಗೆ ಹೋಗ್ತಾರಾ ಗೊತ್ತಿಲ್ಲ. 1,08,00,000 ಪ್ಲಸ್ 48 ಲಕ್ಷ, 1.5 ಕೋಟಿ. ಈಗ ನಾನು ನಿಮಗೊಂದು ಲೆಕ್ಕಾಚಾರ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅದರ ನಂತರ 1,08,00,000 ಇದ್ದೀರಲ್ಲ ದಲಿತರು, ನೀವೆಷ್ಟು MLAಗಳಿದ್ದಾರೆ ಗೊತ್ತಾ ನಿಮಗೆ? 75 ಲಕ್ಷ ಅಥವಾ 1 ಕೋಟಿ ಲಿಂಗಾಯತರು ಹೇಳ್ತಾ ಇದ್ದಾರೆ. ಅವರ MLA ಎಷ್ಟಿದ್ದಾರೆ? ಸೆಕೆಂಡ್ ಹೈಯೆಸ್ಟ್ ಇರುವಂತ ಒಕ್ಕಲಿಗರ MLA ಎಷ್ಟಿದ್ದಾರೆ? 1,08,00,000 ಇರುವಂತ ದಲಿತರ MLA ಎಷ್ಟಿದ್ದಾರೆ? 52. ನಿಮಗೆ 36 ರಿಸರ್ವೇಶನ್ ಇರೋ ಕಾರಣಕ್ಕಾಗಿ. ಉಳಿದದ್ದು ಏನು ಮಣ್ಣಗಟ್ಟಿ ಮಾಡಿದ್ರಿ ನೀವು? ಏನು ಒಗ್ಗಟ್ಟಿದೆ ನಿಮ್ಮಲ್ಲಿ? ಏನೂ ಇಲ್ಲ. ಬನ್ನಿ ಒಂದು ವಿಚಾರ ಹೇಳ್ತಾ ಬರ್ತೀನಿ ನಿಮಗೆ. ಒಕ್ಕಲಿಗ ಶಾಸಕರು 23 ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಲಿಂಗಾಯತ ಶಾಸಕರು 34 ಜನ ಇದ್ದಾರೆ. ಇಬ್ಬರು ಸೇರಿದ್ರೆ 57 ಜನ ಆಯ್ತು. ಕಾಂಗ್ರೆಸ್ನ ಬಲ ಎಷ್ಟು? 140. 57 ಜನ ಏನಾದ್ರೂ ರಾಜೀನಾಮೆ ಕೊಟ್ಟರೆ, ಇವರು ಹೇಳಿದ್ರಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ, ಏನಾಗ್ಬಿಡ್ತದೆ? ಒಕ್ಕಲಿಗರು ಲಿಂಗಾಯತರು ಮನಸ್ಸು ಮಾಡಿದ್ರೆ, ಕಾಂಗ್ರೆಸ್ನಲ್ಲಿರುವವರು ಮನಸ್ಸು ಮಾಡಿದ್ರೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸುಲಭವಾಗಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ಬಿಡುತ್ತೆ. ರಾಜ್ಯದಲ್ಲಿ 140 ಕಾಂಗ್ರೆಸ್ ಶಾಸಕರಿದ್ದಾರೆ. 140 ಪ್ಲಸ್ 23 ಒಕ್ಕಲಿಗ ಕಾಂಗ್ರೆಸ್ ಶಾಸಕರಿದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲಿ ಹೆಚ್ಚು ಲಿಂಗಾಯತ ಶಾಸಕರಿದ್ದಾರೆ. ಈ ಬಾರಿ 34. ಕಾಂಗ್ರೆಸ್ನಲ್ಲಿ 34 ಲಿಂಗಾಯತ ಶಾಸಕರಿದ್ದಾರೆ. ಇದು ಬಿಕಾಸ್ ಆಫ್ ಯಡಿಯೂರಪ್ಪ, ಅದು ಬೇರೆ ವಿಚಾರ ಬಿಡಿ. ಹಾಗಾಗಿ 34 ಲಿಂಗಾಯತ ಶಾಸಕರಿದ್ದಾರೆ. ಬಿಜೆಪಿಯಲ್ಲಿ ಎಷ್ಟಿದ್ದಾರೆ ಗೊತ್ತಾ ಲಿಂಗಾಯತ ಶಾಸಕರು? 19. ಒಕ್ಕಲಿಗರು ಬಿಜೆಪಿಯಲ್ಲಿ 11. ಜೆಡಿಎಸ್ನಲ್ಲಿ ಒಕ್ಕಲಿಗರು 10, ಲಿಂಗಾಯತರು 2. ಒಕ್ಕಲಿಗರು ಲಿಂಗಾಯತರು ಮನಸ್ಸು ಮಾಡಿದ್ರೆ ನೋಡಿ, 140, 34 ಪ್ಲಸ್ 23 ಎಷ್ಟಾಯ್ತು? 57. 57 ಜನ ರಾಜೀನಾಮೆ ಕೊಟ್ಟರೆ 140 ಮೈನಸ್ 57 ಅಂತಂದ್ರೆ 83. ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೊತೆಗೆ ಸೇರಿದ್ರೆ, ಜೆಡಿಎಸ್ ಮತ್ತು ಬಿಜೆಪಿ ಜೊತೆಗೆ ಸೇರಿದ್ರೆ 84. ರಾಜೀನಾಮೆ ಕೊಟ್ಟರೆ ಸರ್ಕಾರ ಬಿದ್ದೋಗುತ್ತೆ. ಹಾಗಿದ್ರೆ ಒಂದು ಚಾಲೆಂಜ್ ಪ್ರತಿಯೊಬ್ಬರಿಗೂ ಕೂಡ. ನೀವು ಜಾತಿಯ ಮುಖ್ಯವಾಗಿದ್ರೆ, ಅಧಿಕಾರ ಮುಖ್ಯವಲ್ಲ ಜಾತಿ ಅಂತಾದ್ರೆ ರಾಜೀನಾಮೆ ಕೊಟ್ಟು ತೋರಿಸಬೇಕಪ್ಪ. ಅದಾಗತ್ತಾ? ಗೊತ್ತಿಲ್ಲ. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ. ನೀವು ಹೀಗೆ ಕಚ್ಚಾಡ್ತಾ ಇದ್ರೆ ನರೇಂದ್ರ ಮೋದಿ ಸರ್ಕಾರವನ್ನು ಉರುಳಿಸ್ತಾರೆ ಅನ್ನುವಂತ ಒಂದು ಭಯಾನಕ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ನಿಮಗೆ ಒಂದು ಅತ್ಯದ್ಭುತವಾದಂತಹ ಒಂದು ಲೆಕ್ಕಾಚಾರ ಕೊಡ್ಲಾ ನಿಮಗೆ? ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಈ ಒಕ್ಕಲಿಗರು ಮತ್ತು ಲಿಂಗಾಯತರು ಎಲ್ಲಾ ಪಕ್ಷಗಳದ್ದು ಸೇರಿಸ್ಬಿಟ್ರೆ, ಎಲ್ಲ ಪಕ್ಷ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಲಿಂಗಾಯತರು ಮತ್ತು ಒಕ್ಕಲಿಗರು ಇಬ್ಬರೂ ಸೇರಿದ್ರೆ 100ಕ್ಕಿಂತ ಹೆಚ್ಚು ಶಾಸಕರು ಇವರೇ ಇದ್ದಾರೆ. ಹತ್ರ 40%. ಅರ್ಥ ಆಯ್ತಾ? ಹತ್ರ 40%. ಇವತ್ತು ಶಾಮನೂರು ಶಿವಶಂಕರಪ್ಪ ಒಂದು ಮಾತನ್ನು ಹೇಳಿದ್ರು. ಅದೇನು? ನಾವು ನಂಬರ್ 1, ನಮ್ಮನ್ನು ಎದುರಾಕೊಳ್ಳತ್ತಾ ಅನ್ನುವಂತ ರೀತಿಯಲ್ಲಿ ನಂಬರ್ 2 ಯಾರು? ಒಕ್ಕಲಿಗರು ಅಂತ. ಆದ್ರೆ ಇದು ಯಾರಿಗೆ ಸವಾಲು? ಒಂದು ರೀತಿಯಲ್ಲಿ ಇದನ್ನ ದಲಿತ ಸಮುದಾಯಗಳು ಕೂಡ ಅರ್ಥ ಮಾಡ್ಕೋಬೇಕು. ನಾನು ಕೇಳಿದ್ದು ಲಿಂಗಾಯತರು ನಂಬರ್ 1 ಹೇಗೆ? ಎಲ್ಲ ಸಮುದಾಯ ಸೇರಿ ನಂಬರ್ 1. ಓಕೆ, ಅಗ್ರಿ. ಹಾಗಿದ್ರೆ ದಲಿತರು ಕೂಡ 101 ಜಾತಿಗಳು ಒಟ್ಟಿಗೆ ಸೇರಿದ್ರೆ ನಂಬರ್ 1. 1,08,00,000. 1,08,00,000. SC STಗಳು ಜೊತೆಗೆ ಹೋಗ್ತಾರಾ ಗೊತ್ತಿಲ್ಲ. 1,08,00,000 ಪ್ಲಸ್ 48 ಲಕ್ಷ, 1.5 ಕೋಟಿ. ಈಗ ನಾನು ನಿಮಗೊಂದು ಲೆಕ್ಕಾಚಾರ ಹೇಳ್ಬಿಡ್ತೀನಿ. ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅದರ ನಂತರ 1,08,00,000 ಇದ್ದೀರಲ್ಲ ದಲಿತರು, ನೀವೆಷ್ಟು MLAಗಳಿದ್ದಾರೆ ಗೊತ್ತಾ ನಿಮಗೆ? 75 ಲಕ್ಷ ಅಥವಾ 1 ಕೋಟಿ ಲಿಂಗಾಯತರು ಹೇಳ್ತಾ ಇದ್ದಾರೆ. ಅವರ MLA ಎಷ್ಟಿದ್ದಾರೆ?
ಸೆಕೆಂಡ್ ಹೈಯೆಸ್ಟ್ ಇರುವಂತ ಒಕ್ಕಲಿಗರ ಎಂಎಲ್ಎ ಎಷ್ಟಿದ್ದಾರೆ? 1,08,00,000 ಇರುವಂತ ದಲಿತರ ಎಂಎಲ್ಎ ಎಷ್ಟಿದ್ದಾರೆ? 52, ನಿಮಗೆ 36 ರಿಸರ್ವೇಶನ್ ಇರೋ ಕಾರಣಕ್ಕಾಗಿ. ಉಳಿದದ್ದು ಏನು ಮಣ್ಣಗಟ್ಟಿ ಮಾಡಿದ್ರಿ ನೀವು? ಏನು ಒಗ್ಗಟ್ಟಿದೆ ನಿಮ್ಮಲ್ಲಿ? ಏನೂ ಇಲ್ಲ. ಬನ್ನಿ, ಒಂದು ವಿಚಾರ ಹೇಳ್ತಾ ಬರ್ತೀನಿ ನಿಮಗೆ. ಒಕ್ಕಲಿಗ ಶಾಸಕರು 23 ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಲಿಂಗಾಯತ ಶಾಸಕರು 34 ಜನ ಇದ್ದಾರೆ. ಇಬ್ಬರು ಸೇರಿದ್ರೆ 57 ಜನ ಆಯ್ತು. ಕಾಂಗ್ರೆಸ್ನ ಬಲ ಎಷ್ಟು? 140. 57 ಜನ ಏನಾದ್ರೂ ರಾಜೀನಾಮೆ ಕೊಟ್ಟರೆ, ಇವರು ಹೇಳಿದ್ರಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ, ಏನಾಗ್ಬಿಡ್ತದೆ? ಒಕ್ಕಲಿಗರು ಲಿಂಗಾಯತರು ಮನಸ್ಸು ಮಾಡಿದ್ರೆ, ಕಾಂಗ್ರೆಸ್ನಲ್ಲಿರುವವರು ಮನಸ್ಸು ಮಾಡಿದ್ರೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸುಲಭವಾಗಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ಬಿಡುತ್ತೆ. ರಾಜ್ಯದಲ್ಲಿ 140 ಕಾಂಗ್ರೆಸ್ ಶಾಸಕರಿದ್ದಾರೆ, 140 ಪ್ಲಸ್ 23 ಒಕ್ಕಲಿಗ ಕಾಂಗ್ರೆಸ್ ಶಾಸಕರಿದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲಿ ಹೆಚ್ಚು ಲಿಂಗಾಯತ ಶಾಸಕರಿದ್ದಾರೆ. ಈ ಬಾರಿ 34, ಕಾಂಗ್ರೆಸ್ನಲ್ಲಿ 34 ಲಿಂಗಾಯತ ಶಾಸಕರಿದ್ದಾರೆ. ಇದು ಬಿಕಾಸ್ ಆಫ್ ಯಡಿಯೂರಪ್ಪ, ಅದು ಬೇರೆ ವಿಚಾರ ಬಿಡಿ. ಹಾಗಾಗಿ 34 ಲಿಂಗಾಯತ ಶಾಸಕರಿದ್ದಾರೆ. ಬಿಜೆಪಿಯಲ್ಲಿ ಎಷ್ಟಿದ್ದಾರೆ ಗೊತ್ತಾ ಲಿಂಗಾಯತ ಶಾಸಕರು? 19. ಒಕ್ಕಲಿಗರು ಬಿಜೆಪಿಯಲ್ಲಿ 11, ಜೆಡಿಎಸ್ನಲ್ಲಿ ಒಕ್ಕಲಿಗರು 10, ಲಿಂಗಾಯತರು 2. ಒಕ್ಕಲಿಗರು ಲಿಂಗಾಯತರು ಮನಸ್ಸು ಮಾಡಿದ್ರೆ ನೋಡಿ, 140, 34 ಪ್ಲಸ್ 23 ಎಷ್ಟಾಯ್ತು? 57. 57 ಜನ ರಾಜೀನಾಮೆ ಕೊಟ್ಟರೆ 140 ಮೈನಸ್ 57 ಅಂತಂದ್ರೆ 83. ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೊತೆಗೆ ಸೇರಿದ್ರೆ, ಜೆಡಿಎಸ್ ಮತ್ತು ಬಿಜೆಪಿ ಜೊತೆಗೆ ಸೇರಿದ್ರೆ 84. ರಾಜೀನಾಮೆ ಕೊಟ್ಟರೆ ಸರ್ಕಾರ ಬಿದ್ದೋಗುತ್ತೆ. ಹಾಗಿದ್ರೆ ಒಂದು ಚಾಲೆಂಜ್ ಪ್ರತಿಯೊಬ್ಬರಿಗೂ ಕೂಡ, ನೀವು ಜಾತಿಯ ಮುಖ್ಯವಾಗಿದ್ರೆ, ಅಧಿಕಾರ ಮುಖ್ಯವಲ್ಲ ಜಾತಿ ಅಂತ ಆದ್ರೆ ರಾಜೀನಾಮೆ ಕೊಟ್ಟು ತೋರಿಸಬೇಕಪ್ಪ. ಅದಾಗತ್ತಾ ಗೊತ್ತಿಲ್ಲ. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ, ನೀವು ಹೀಗೆ ಕಚ್ಚಾಡ್ತಾ ಇದ್ರೆ ನರೇಂದ್ರ ಮೋದಿ ಸರ್ಕಾರವನ್ನು ಉರುಳಿಸ್ತಾರೆ ಅನ್ನುವಂತ ಒಂದು ಭಯಾನಕ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ನಿಮಗೆ ಒಂದು ಅತ್ಯದ್ಭುತವಾದಂತಹ ಒಂದು ಲೆಕ್ಕಾಚಾರ ಕೊಡ್ಲ, ನಿಮಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಈ ಒಕ್ಕಲಿಗರು ಮತ್ತು ಲಿಂಗಾಯತರು ಎಲ್ಲಾ ಪಕ್ಷಗಳದ್ದು ಸೇರಿಸ್ಬಿಟ್ರೆ, ಎಲ್ಲ ಪಕ್ಷ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಲಿಂಗಾಯತರು ಮತ್ತು ಒಕ್ಕಲಿಗರು ಇಬ್ಬರೂ ಸೇರಿದ್ರೆ 100ಕ್ಕಿಂತ ಹೆಚ್ಚು ಶಾಸಕರು ಇವರೇ ಇದ್ದಾರೆ. ಹತ್ರ 40%. ಅರ್ಥ ಆಯ್ತಾ? ಹತ್ರ 40%. ಇವತ್ತು ಶಾಮನೂರು ಶಿವಶಂಕರಪ್ಪ ಒಂದು ಮಾತನ್ನು ಹೇಳಿದ್ರು, ಅದೇನು, ನಾವು ನಂಬರ್ 1, ನಮ್ಮನ್ನು ಎದುರಾಕೊಳ್ಳತ್ತಾ ಅನ್ನುವಂತ ರೀತಿಯಲ್ಲಿ ನಂಬರ್ 2 ಯಾರು? ಒಕ್ಕಲಿಗರು ಅಂತ. ಆದ್ರೆ ಇದು ಯಾರಿಗೆ ಸವಾಲು? ಒಂದು ರೀತಿಯಲ್ಲಿ ಇದನ್ನ ದಲಿತ ಸಮುದಾಯಗಳು ಕೂಡ ಅರ್ಥ ಮಾಡ್ಕೋಬೇಕು. ನಾನು ಕೇಳಿದ್ದು ಲಿಂಗಾಯತರು ನಂಬರ್ 1 ಹೇಗೆ? ಎಲ್ಲ ಸಮುದಾಯ ಸೇರಿ ನಂಬರ್ 1. ಓಕೆ, ಅಗ್ರಿ. ಹಾಗಿದ್ರೆ ದಲಿತರು ಕೂಡ 101 ಜಾತಿಗಳು ಒಟ್ಟಿಗೆ ಸೇರಿದ್ರೆ ನಂಬರ್ 1. 1,08,00,000. 1,08,00,000. SC STಗಳ ಜೊತೆಗೆ ಹೋಗ್ತಾರ ಗೊತ್ತಿಲ್ಲ. 1,08,00,000 ಪ್ಲಸ್ 48,00,000, 1.5 ಕೋಟಿ. ಈಗ ನಾನು ನಿಮಗೊಂದು ಲೆಕ್ಕಾಚಾರ ಹೇಳ್ಬಿಡ್ತೀನಿ, ಕಾಂಗ್ರೆಸ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅದರ ನಂತರ 1,08,00,000 ಇದ್ದೀರಲ್ಲ ದಲಿತರು, ನೀವೆಷ್ಟು MLAಗಳಿದ್ದಾರೆ ಗೊತ್ತಾ ನಿಮಗೆ? 75 ಲಕ್ಷ ಅಥವಾ 1 ಕೋಟಿ ಏನು ಲಿಂಗಾಯತರು ಹೇಳ್ತಾ ಇದ್ದಾರೆ. ಅವರ MLA ಎಷ್ಟಿದ್ದಾರೆ? ಸೆಕೆಂಡ್ ಹೈಯೆಸ್ಟ್ ಇರುವಂತ ಒಕ್ಕಲಿಗರ MLA ಎಷ್ಟಿದ್ದಾರೆ? 1,08,00,000 ಇರುವಂತ ದಲಿತರ MLA ಎಷ್ಟಿದ್ದಾರೆ? 52, ನಿಮಗೆ 36 ರಿಸರ್ವೇಶನ್ ಇರೋ ಕಾರಣಕ್ಕಾಗಿ. ಉಳಿದದ್ದು ಏನು ಮಣ್ಣಗಟ್ಟಿ ಮಾಡಿದ್ರಿ ನೀವು? ಏನು ಒಗ್ಗಟ್ಟಿದೆ ನಿಮ್ಮಲ್ಲಿ? ಏನೂ ಇಲ್ಲ. ಬನ್ನಿ, ಒಂದು ವಿಚಾರ ಹೇಳ್ತಾ ಬರ್ತೀನಿ ನಿಮಗೆ. ಒಕ್ಕಲಿಗ ಶಾಸಕರು 23 ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಲಿಂಗಾಯತ ಶಾಸಕರು 34 ಜನ ಇದ್ದಾರೆ. ಇಬ್ಬರು ಸೇರಿದ್ರೆ 57 ಜನ ಆಯ್ತು. ಕಾಂಗ್ರೆಸ್ನ ಬಲ ಎಷ್ಟು? 140. 57 ಜನ ಏನಾದ್ರೂ ರಾಜೀನಾಮೆ ಕೊಟ್ಟರೆ, ಇವರು ಹೇಳಿದ್ರಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ, ಏನಾಗ್ಬಿಡ್ತದೆ? ಒಕ್ಕಲಿಗರು ಲಿಂಗಾಯತರು ಮನಸ್ಸು ಮಾಡಿದ್ರೆ, ಕಾಂಗ್ರೆಸ್ನಲ್ಲಿರುವವರು ಮನಸ್ಸು ಮಾಡಿದ್ರೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸುಲಭವಾಗಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ಬಿಡುತ್ತೆ. ರಾಜ್ಯದಲ್ಲಿ 140 ಕಾಂಗ್ರೆಸ್ ಶಾಸಕರಿದ್ದಾರೆ, 140 ಪ್ಲಸ್ 23 ಒಕ್ಕಲಿಗ ಕಾಂಗ್ರೆಸ್ ಶಾಸಕರಿದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲಿ ಹೆಚ್ಚು ಲಿಂಗಾಯತ ಶಾಸಕರಿದ್ದಾರೆ. ಈ ಬಾರಿ 34, ಕಾಂಗ್ರೆಸ್ನಲ್ಲಿ 34 ಲಿಂಗಾಯತ ಶಾಸಕರಿದ್ದಾರೆ. ಇದು ಬಿಕಾಸ್ ಆಫ್ ಯಡಿಯೂರಪ್ಪ, ಅದು ಬೇರೆ ವಿಚಾರ ಬಿಡಿ. ಹಾಗಾಗಿ 34 ಲಿಂಗಾಯತ ಶಾಸಕರಿದ್ದಾರೆ. ಬಿಜೆಪಿಯಲ್ಲಿ ಎಷ್ಟಿದ್ದಾರೆ ಗೊತ್ತಾ ಲಿಂಗಾಯತ ಶಾಸಕರು? 19. ಒಕ್ಕಲಿಗರು ಬಿಜೆಪಿಯಲ್ಲಿ 11, ಜೆಡಿಎಸ್ನಲ್ಲಿ ಒಕ್ಕಲಿಗರು 10, ಲಿಂಗಾಯತರು 2. ಒಕ್ಕಲಿಗರು ಲಿಂಗಾಯತರು ಮನಸ್ಸು ಮಾಡಿದ್ರೆ ನೋಡಿ, 140, 34 ಪ್ಲಸ್ 23 ಎಷ್ಟಾಯ್ತು? 57. 57 ಜನ ರಾಜೀನಾಮೆ ಕೊಟ್ಟರೆ 140 ಮೈನಸ್ 57 ಅಂತಂದ್ರೆ 83.
83, ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೊತೆಗೆ ಸೇರಿದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಜೊತೆಗೆ ಸೇರಿದ್ರೆ 84, ರಾಜೀನಾಮೆ ಕೊಟ್ಟರೆ ಸರ್ಕಾರ ಬಿದ್ದೋಗುತ್ತೆ. ಹಾಗಿದ್ರೆ ಒಂದು ಚಾಲೆಂಜ್ ಪ್ರತಿಯೊಬ್ಬರಿಗೂ ಕೂಡ. ನೀವು ಜಾತಿಯ ಮುಖ್ಯವಾಗಿದ್ರೆ, ಅಧಿಕಾರ ಮುಖ್ಯವಲ್ಲ ಜಾತಿ ಅಂತಾದ್ರೆ ರಾಜೀನಾಮೆ ಕೊಟ್ಟು ತೋರಿಸ್ಬೇಕಪ್ಪ. ಅದಾಗತ್ತಾ ಗೊತ್ತಿಲ್ಲ. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ, ನೀವು ಹೀಗೆ ಕಚ್ಚಾಡ್ತಾ ಇದ್ರೆ ನರೇಂದ್ರ ಮೋದಿ ಸರ್ಕಾರವನ್ನು ಉರುಳಿಸ್ತಾರೆ ಅನ್ನುವಂತ ಒಂದು ಭಯಾನಕ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ.